ಹಾಯ್ ಫ್ರೆಂಡ್ಸ್, ನಾನು ಅಕ್ಷತಾ. ಇವತ್ತು ನಾನು ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ತೋರ್ಸಾತೇನೆ ನಿಮ್ಗೆ. ಇಲ್ಲಿ ನಾನು ಸುರುಮೈ ತೊಗೊಂಡೇನಿ. ಅದಕ್ಕೆ ಹೆಸರು ಅಂಜಲ್ ಅಂತ ಕರೀತಾರೆ. ಇಲ್ಲಿ ನೋಡಿರಿ, ಚೆಂದಂಗೆ ವಾಶ್ ಮಾಡ್ಕೋಬೇಕ್ರಿ ಒಂದು 4 ಸಲ ಫಿಶ್ನ. ಅದಕ್ಕೆ ಇವಾಗ ಒಂದು 2 ಸ್ಪೂನ್ ಖಾರದ ಪುಡಿ ತೊಗೊಂಡೇನಿ. 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಬೇಕ್ರಿ. ಆಮೇಲೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೋಬೇಕ್ರಿ. ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬೇಕ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಮೀನುಗಳಿಗೆ ಅಪ್ಲೈ ಮಾಡಬೇಕ್ರಿ. ಮೇಲೆ ಕೆಳಗೆ 2 ಕಡೆ ಅಪ್ಲೈ ಮಾಡಿ ಒಂದು ಅರ್ಧ ತಾಸು ನೆನೆ ಇಡಬೇಕ್ರಿ. ನಿಮಗೆ ಟೈಮ್ ಇತ್ತಂದ್ರೆ 1 ತಾಸು 1.5 ತಾಸು ನೆನೆ ಇಟ್ಟರು ಪರವಾಗಿಲ್ಲ ರೀ. ಇಲ್ಲೊಂದು ನಾನು ಅರ್ಧ ತಾಸು ಅಷ್ಟೇ ನೆನೆ ಇಡತ್ತೇನೆ ರೀ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೇನ್ರಿ. ಈಗ ಅದಕ್ಕೆಲ್ಲನೂ ಅಪ್ಲೈ ಮಾಡಬೇಕ್ರಿ. ಇದ್ರೊಳಗೆ ಇರಬೇಕ್ರಿ. ಇಷ್ಟ ಗಟ್ಟಿಯಾಗಿರ್ಬೇಕ್ರಿ. ಭಾರಿ ಟೇಸ್ಟ್ ಆಗಿರ್ತೈತೆ ರೀ. ಬರೀ ಇಷ್ಟ ಅಪ್ಲೈ ಮಾಡಿದ್ರೆ ಸಾಕ್ರಿ, ಮಸ್ತ್ ಟೇಸ್ಟ್ ಆಗ್ತೈತಿ. ಈಗ ನೋಡಿರಿ, ಈ ಥರ ಎಲ್ಲ ಹಚ್ಬೇಕ್ರಿ. ಸೈಡು ಎಲ್ಲ ಖಾರ ಹಚ್ಬೇಕ್ರಿ. ಎಲ್ಲ ಕಡೆನೂ ಚೆನ್ನಾಗಿ ಎಲ್ಲ ಕಡೆ ಹಚ್ಚಿ ಒಂದು ಸೈಡಲ್ಲಿ ಎತ್ತಿಡ್ಬೇಕ್ರಿ. ಇವನ್ನೆಲ್ಲ ನೋಡಿರಿ, ಈಗ ಒಂದೊಂದಾಗಿ ಹಚ್ತಾ ಇದ್ದೀನಿ. ಹೀಗೆ ಹಚ್ತಾ ಇದ್ದೀನಿ ನೋಡಿರಿ. ಈಗ ಹಿಂಗೆ ಹಚ್ಬೇಕ್ರಿ. ಮ್ಯಾಗ ಇವಾಗ ನಾನು ಸಣ್ಣ ರವೆ ತೊಗೊಂಡೇನಿ ರೀ. ಸೂಜಿ ರವೆ ಅಂತಾರಲ್ಲ ರೀ, ಆ ರವೆ ತೊಗೊಂಡೇನಿ ರೀ. ಮ್ಯಾಗೆಲ್ಲಕ್ಕೂ ಉದುರಿಸ್ಬೇಕ್ರಿ ಫಿಶ್ಗಳಿಗೆ. ನೋಡಿರಿ ಈಗ ಹೆಂಗೆ ಉದುರ್ಸಾತೀನಿ. ಹಿಂಗೆಲ್ಲ ಕಡೆನೂ ಸ್ವಲ್ಪ ಸ್ವಲ್ಪ ಉದುರಿಸ್ಬೇಕ್ರಿ. ಮೇಲೆ ಕೆಳಗಡೆ 2 ಕಡೆ ಉದುರಿಸ್ಬೇಕ್ರಿ. ಇದನ್ನು 2 ಕಡೆ ಮಾಡಿ ಒಂದು ಅರ್ಧ ತಾಸು ಮುಚ್ಚಳ ಮುಚ್ಚಿ ಇಡಬೇಕ್ರಿ. ನಿಮಗೆ ಟೈಮ್ ಇತ್ತಂದ್ರೆ 1 ತಾಸು ಬಿಡ್ಬೋದು ರೀ ಇದನ್ನು. ಈಗ ನೋಡಿರಿ, ಮೇಲೆ ಕೆಳಗೆ 2 ಕಡೆ ಹೆಂಗೆ ಉದುರ್ಸೇನಿ ರೀ. ಯಾರೆಲ್ಲ ನನ್ನ ವಿಡಿಯೋ ನೋಡತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿರಿ. ಹೆಂಗೆ ಮಾಡಿರ್ತೀನಿ ಅಂತ ನಿಮ್ಗೆ ಗೊತ್ತಾಗ್ತೈತೆ ರೀ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ ರೀ ಯಾವ ಥರ ಫಿಶ್ ಫ್ರೈ ಆಗುತ್ತೆ ಅಂತ. ನೋಡ್ಬೋದು ರೀ ನೀವು. ಇವಾಗ ಇದೆಲ್ಲ ಮಾಡಿ ಒಂದು ಅರ್ಧ ತಾಸು ಮುಚ್ಚಿಟ್ಬೇಕ್ರಿ ಇದನ್ನು. ನೀವು ಒಂದು ಅರ್ಧ ತಾಸು ಆಗೈತೆ ರೀ ಇವಾಗ ನಾನು ರೀ ಫ್ರೈ ಮಾಡ್ಬೇಕ್ರಿ. ಒಂದು ಹಂಚು ತೊಗೊಂಡೇನಿ ರೀ. ಅದಕ್ಕೆ ಒಂದು 2 ಸ್ಪೂನ ಎಣ್ಣೆ ಹಾಕ್ಬೇಕ್ರಿ. ಅದ್ರ ಮ್ಯಾಗ ಫಿಶ್ಗಳ್ನ ಇಡ್ಬೇಕ್ರಿ. ಒಂದೊಂದೇ ಇಟ್ಟು ಹುರ್ಕೊಂಡ್ರೂ ಪರವಾಗಿಲ್ಲ ರೀ. ನಾ 2 ಹಾಕಿದ್ದೇನೆ ರೀ. ಸ್ವಲ್ಪ ದೊಡ್ಡ ಹಂಚಿತ್ತು ರೀ ಇಲ್ಲಿ ನೋಡಿರಿ. ಮತ್ತು ಈಗ ಸ್ವಲ್ಪ ಹೊಳಿಸಾಕತ್ತೇನೆ ರೀ. ಚೆನ್ನಾಗಿ ಬೆಂದ್ಬೇಕ್ರಿ. ಅದು ಲೋ ಫ್ಲೇಮ್ದಾಗಿಟ್ಟು ಹುರ್ಕೊಳ್ಬೇಕ್ರಿ. ಫ್ರೈ ಮಾಡ್ಕೋಬೇಕ್ರಿ. ಅದನ್ನು 2 ಕಡೆ ತಿರುವಿ ಹಾಕ್ಬೇಕ್ರಿ. 2 ಕಡೆ ಬೇಯಬೇಕ್ರಿ. ಸ್ವಲ್ಪ ಆಯಿಲ್ ಹಾಕ್ಬೇಕ್ರಿ. ಅದಕ್ಕೇನು ಅಷ್ಟೊಂದು ಜಾಸ್ತಿ ಆಯಿಲ್ ಏನು ಹತ್ತಂಗಿಲ್ಲ. ಒಂದು 2 ಸ್ಪೂನ್ 3 ಸ್ಪೂನ್ ಹಾಕಿದ್ರೆ ಸಾಕ್ರಿ. ಬಿಸಿ ಬಿಸಿ ಇದ್ದಾಗೂ ತಿಂದರೂ ಭಾರಿ ಟೇಸ್ಟ್ ಹತ್ತೈತ್ರಿ. ಆರಿದ್ಮ್ಯಾಗ ತಿಂದರೂ ಟೇಸ್ಟ್ ಹತ್ತೈತ್ರಿ. ಒಂದು ದಿನ ಬಿಟ್ಟು ನೆಕ್ಸ್ಟ್ ಡೇ ತಿಂದರೂ ಇನ್ನೂ ಭಾರಿ ಟೇಸ್ಟ್ ಹತ್ತೈತ್ರಿ. ನೋಡಿರಿ, ಇಲ್ಲಿ ಎಲ್ಲ ಫಿಶ್ಗಳ್ನ ಫ್ರೈ ಮಾಡೇನಿ ರೀ. ಒಂದು ಮುಳ್ಳಿಲ್ರಿ ಇದ್ರೊಳಗೆ. ನಡುಕ್ಕೆ ಒಂದು ಏನು ಮುಳ್ಳು ಇರ್ತೈತಲ್ಲ ಅದಷ್ಟೇ ರೀ ಇದ್ರೊಳಗೆ. ಚಿಕ್ಕ ಮಕ್ಕಳಿಗೆಲ್ಲ ಆರಾಮ್ಸೆ ತಿನ್ಬೋದು ನೋಡಿರಿ ಇದನ್ನೆಲ್ಲ ಫಿಶ್ ಫ್ರೈ. ಮಸ್ತ್ ಟೇಸ್ಟ್ ಆಗಿತ್ತು ರೀ. ಒಂದು ಸಲ ನೀವು ಟ್ರೈ ಮಾಡಿರಿ. ಬಂದೈತಂತ ಕಮೆಂಟ್ ಒಳಗೆ ತಿಳಿಸ್ರಿ. ಕೊನೆ ತನಕ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.